3 ದೇಶಗಳ ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಫ್ರಾನ್ಸ್, ನೇಪಾಳ, ಜಪಾನ್ ರಾಜಕೀಯ ಸ್ಥಿತಿ ಅಯೋಮಯವಾಗಿದೆ. ಹೀಗಾಗಿ 3 ದಿನದಲ್ಲಿ ಜಾಗತಿಕ ರಾಜಕಾರಣ ಭಾರೀ ಸಂಚಲನವನ್ನು ಮೂಡಿಸಿದೆ. ಪ್ರಮುಖ ದೇಶಗಳ ಪ್ರಧಾನಿಗಳೇ ತಮ್ಮ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ. ಕಳೆದ ಭಾನುವಾರ ಜಪಾನ್ ಪ್ರಧಾನಿ ಶಿಗೆರೋ ಇಶಿಬಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೋಮವಾರದಂದು ಫ್ರಾನ್ಸ್ ಪ್ರಧಾನಿ ಫ್ರಾಂಕೋಯಿಸ್ ಬೈರೋ ವಿಶ್ವಾಸವನ್ನ ಕಳೆದುಕೊಂಡರು. ಮಂಗಳವಾರ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ರಾಜೀನಾಮೆಯನ್ನು ನೀಡಬೇಕಾಯಿತು. ಪೆಂಟಗೋರನ್ ಶಿನವಾತ್ರಾ ಅವರನ್ನ ಮಂಗಳವಾರದಂದು ಅಲ್ಲಿನ ಸಂವಿಧಾನಾತ್ಮಕ ನ್ಯಾಯಾಲಯ ಅಮಾನತು ಮಾಡಿತ್ತು. ಕಾಂಬೋಡಿಯಾ ಮಾಜಿ ನಾಯಕರೊಂದಿಗಿನ ದೂರವಾಣಿ ಸಂಭಾಷಣೆ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಅವರನ್ನ ವಜಾಗೊಳಿಸಲಾಗಿತ್ತು. ನೇಪಾಳದಲ್ಲಿ ಭ್ರಷ್ಟಾಚಾರ ಮತ್ತು 26 ಸಾಮಾಜಿಕ ಜಾಲತಾಣ ವೇದಿಕೆಗಳ ನಿಷೇಧ ವಿರೋಧಿಸಿ ಜೆನ್ಜಿ ಯುವಕರು ಹಾಗೂ ಜನತೆ ಹಿಂಸಾತ್ಮಕ ಪ್ರತಿಭಟನೆ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಪ್ರಧಾನಿ ಹಾಗೂ ಜನಪ್ರತಿನಿಧಿಗಳ ಮೇಲೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಆರೋಪವನ್ನ ಹೊರಿಸಿದ ಜನತೆ ಸಂಸತ್ ಭವನ, ಅಧ್ಯಕ್ಷರ ಕಚೇರಿ ಹಾಗೂ ಪ್ರಧಾನಿ ಖಾಸಗಿ ನಿವಾಸ, ಸಚಿವರ ಮನೆಗಳು, ಅಧ್ಯಕ್ಷೀಯ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರಧಾನಿ ಕೆಪಿ ಶರ್ಮಾ ಒಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಸ್ಥಾನ ಅಲಂಕರಿಸಿ ಇನ್ನು 1 ವರ್ಷ ಕಳೆದಿರಲಿಲ್ಲ. ಆದರೆ 68 ವರ್ಷ ಪ್ರಾಯದ ಜಪಾನ್ ಪ್ರಧಾನಿ ಶಿಗೆರೋ ಇಶಿಬಾಗೆ ಅಗ್ನಿ ಪರೀಕ್ಷೆಗಳ ಮೇಲೆ ಅಗ್ನಿ ಪರೀಕ್ಷೆಗಳು ಎದುರಾದವು. ಅವರ ನೇತೃತ್ವದಲ್ಲಿ ಎದುರಿಸಿದ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಚುನಾವಣೆಯಲ್ಲೂ ಅವರ ಲಿಬರಲ್ ಡೆಮೊಕ್ರೆಟಿಕ್ ಪಕ್ಷವು ಹೀನಾಯವಾಗಿ ಸೋಲು ಕಾಣ್ತು. 2 ಕಡೆ ಮೆಜಾರಿಟಿಯನ್ನ ಕಳೆದುಕೊಳ್ತು. ಆ ಹಿನ್ನೆಲೆ ಪಕ್ಷದೊಳಗೆ ಭಾರೀ ಅಸಮಾಧಾನ ಹೊಗೆಯಾಡ್ತಾ ಇತ್ತು. ಇಶಿಬಾ ಕೆಳಗಿಳಿಯೋಕೆ ಒತ್ತಡ ಹೆಚ್ಚಾಗಿತ್ತು. ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿರೋ ಜಪಾನ್ನ ಆರ್ಥಿಕ ಸ್ಥಿತಿಗತಿಯೂ ಕೂಡ ಕಳವಳಕಾರಿಯಾಗಿದೆ. ಹಲವು ಸವಾಲುಗಳನ್ನ ಎದುರಿಸ್ತಾ ಇದೆ. ವಿಶೇಷವಾಗಿ ಹಣದುಬ್ಬರ, ಬೆಲೆ ಏರಿಕೆ ಹಾಗೂ ಅಮೆರಿಕದ ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಜನಾಕ್ರೋಶ ಇದೆ. ಟ್ರಂಪ್ ಸುಂಕದ ಬರೆಯಿಂದ ತಪ್ಪಿಸಿಕೊಳ್ಳೋಕೆ ಜಪಾನ್ ಅಮೆರಿಕದಲ್ಲಿ $550 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಇಶಿಬಾ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇನ್ನು ಐರೋಪ್ಯ ರಾಷ್ಟ್ರ ಫ್ರಾನ್ಸ್ನಲ್ಲೂ ರಾಜಕೀಯ ಸ್ಥಿತಿ ಭಿನ್ನವಾಗೇನೂ ಇಲ್ಲ. ಕಳೆದ 14 ತಿಂಗಳಲ್ಲಿ 3 ಪ್ರಧಾನಿಗಳನ್ನ ಫ್ರಾನ್ಸ್ ಕಳೆದುಕೊಂಡಿದೆ. ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ನೇಮಿಸಿದ ಪ್ರಧಾನಿಗಳು ಒಬ್ಬರ ಹಿಂದೆ ಒಬ್ಬರು ವಿಶ್ವಾಸ ಮತ ಗಳಿಸಲಾಗದೆ ಪದತ್ಯಾಗ ಮಾಡ್ತಾ ಇದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಮೈಕಲ್ ಬಾರ್ನಿಯರ್ ವಿಶ್ವಾಸ ಮತ ಕಳೆದುಕೊಂಡಿದ್ರು. ಕೇವಲ 9 ತಿಂಗಳು ಪ್ರಧಾನಿಯಾಗಿದ್ದ 74 ವರ್ಷದ ಫ್ರಾಂಕೋಯಿಸ್ ಬೈರೋ ಸಂಸತ್ತಿನಲ್ಲಿ ವಿಶ್ವಾಸ ಕಳೆದುಕೊಂಡು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಫ್ರಾನ್ಸ್ ಆರ್ಥಿಕತೆ ಕೂಡ ಗಂಭೀರ ಸವಾಲುಗಳನ್ನು ಎದುರಿಸ್ತಾ ಇದೆ. ಇನ್ನು ಫ್ರಾನ್ಸ್ ದೇಶದ ಸಾಲ ಅಲ್ಲಿನ ಆಡಳಿತಗಾರರಿಗೆ ತಲೆನೋವಾಗಿ ಪರಿಣಮಿಸಿದೆ. ಜಿಡಿಪಿಯ 114% ಸಾಲ ಮಾಡಿಕೊಂಡಿರೋ ಫ್ರಾನ್ಸ್ ಆರ್ಥಿಕತೆಯನ್ನ ಸುಭದ್ರಪಡಿಸೋಕೆ ಹೊಸ ಕ್ರಮಗಳನ್ನ ಕೈಗೊಳ್ತಾ ಇದೆ. ಆದರೆ ಅದ್ಯಾವುದು ಫಲ ನೀಡ್ತಾ ಇಲ್ಲ ಹಾಗೂ ರಾಜಕೀಯ ಅಸ್ಥಿರತೆಗೆ ಕಾರಣವಾಗ್ತಾ ಇದೆ. ಪ್ರಧಾನಿಗಳು ಯಾರೇ ಆಗಲಿ ಅವರ ಮುಂದೆ ಬೆಟ್ಟದಷ್ಟು ಬಜೆಟ್ ಸವಾಲುಗಳಿವೆ. ಫ್ರಾಂಕೋಯಿಸ್ ಬೈರೋ ಪ್ರಸ್ತಾಪಿಸಿದ ಕ್ರಮಗಳು ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ವು. ವಿಶ್ವಾಸ ಮತಯಾಚನೆ ವೇಳೆ ಪ್ರತಿಕ್ರಿಯಿಸಿದ್ದ ಮಾಜಿ ಪ್ರಧಾನಿ, ನೀವು ಸರ್ಕಾರವನ್ನ ಕಿತ್ತೆಸಿಬಹುದು, ಆದರೆ ವಾಸ್ತವವನ್ನ ಅಳಿಸುವಂತಿಲ್ಲ ಎಂಬ ಹೇಳಿಕೆ ಮಾತ್ರ ಫ್ರಾನ್ಸ್ನ ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿದೆ. ಇದರ ನಡುವೆ ಫ್ರಾಂಕೋಯಿಸ್ ಬೈರೋ ವಿಶ್ವಾಸಮತ ಯಾಚನೆ ವೇಳೆ ಸೋಲಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೇ ಖುಷಿಗೆ ಜನ ರೋಡಿಗಿಳಿದು ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನು ಪಿತೃಪಕ್ಷ ಆರಂಭ ಆಗೋ ಮುನ್ನಾ ದಿನ ಚಂದ್ರಗ್ರಹಣದ ಎಫೆಕ್ಟ್ ಜೋರಾಗೇ ಇದೆ ಅಂತ ಖ್ಯಾತ ವಾಣಿಜ್ಯೋದ್ಯಮಿ ಹರ್ಷ ಗೋಯಂಕಾ ಟ್ವೀಟ್ ಮಾಡಿದ್ದಾರೆ. ಗ್ರಹಣದ ಎಫೆಕ್ಟ್ನಿಂದಾಗಿ 4 ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೂರ್ಯಗ್ರಹಣದ ಎಫೆಕ್ಟ್ ಇನ್ನಷ್ಟು ಜೋರಾಗಿ ಇರಲಿದೆ ಅಂತ ಹೇಳಿದ್ದಾರೆ. 2022 ಬಳಿಕ ದೀರ್ಘಕಾಲದವರೆಗೆ ಗ್ರಹಣಕ್ಕೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಸಾಕ್ಷಿಯಾದವು. ರಕ್ತ ವರ್ಣದಲ್ಲಿ ಗ್ರಹಣ ಸಂಭವಿಸಿದ್ರಿಂದ ಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಎಂಬುದನ್ನು ಎಲ್ಲರ ಆತಂಕಕ್ಕೂ ಕಾರಣವಾಗಿತ್ತು. ಉದ್ಯಮಿ ಗೋಯಾಂಕಾ ಕೂಡ ಇದರ ಎಫೆಕ್ಟ್ ಜೋರಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ವಿಜ್ಞಾನಿಗಳ ಪಾಲಿಗೆ ಗ್ರಹಣ ಎನ್ನುವುದು ಖಗೋಳ ವಿಸ್ಮಯವಾದರೆ, ಭಾದ್ರಪದ ಪೌರ್ಣಿಮೆಯ ದಿನದಂದು ಸಂಭವಿಸಿದ ಗ್ರಹಣ ಆಸಕ್ತಿಕರ ಮತ್ತು ಶುಭ ಅಶುಭಗಳ ಲೆಕ್ಕಾಚಾರವಾಗಿದೆ. ಇದೇ ದಾಟಿಯಲ್ಲಿ ಹರ್ಷ ಗೋಯಂಕಾ ಟ್ವೀಟ್ ಮಾಡಿ, ಗ್ರಹಣದ ಹಿಂದೆ ತಮ್ಮ ಮುಂದೆ ನಡೆಯುವ ಎಫೆಕ್ಟ್ನಿಂದಾಗಿ ಜಾಗತಿಕ 4 ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕಾಯಿತು ಅಂತ ಹೇಳಿದ್ದಾರೆ. ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ, ಗ್ರಹಣ ಸಂಭವಿಸಿದ 2 ದಿನಗಳಲ್ಲಿ 4 ಜನ ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.
ಈಗ ಎಲ್ಲರ ಕಣ್ಣು ಸೂರ್ಯಗ್ರಹಣದ ಮೇಲಿದೆ. ಕೇಸರಿ ಬಣ್ಣದ ದೊಡ್ಡ ಲೀಡರ್ ಮುಂದಿನ ಸರದಿ ಇರಬಹುದು ಅಂತ ಹರ್ಷ ಗೋಯಂಕ ಟ್ವೀಟ್ ಮಾಡಿದ್ದಾರೆ. ಇದೇ ಬರುವ ಸೆಪ್ಟೆಂಬರ್ 21ರಂದು ಭಾಗಶಃ ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ನ್ಯೂಜಿಲೆಂಡ್, ಅಂಟಾರ್ಟಿಕಾ, ಪೆಸಿಫಿಕ್, ದಕ್ಷಿಣ ಭಾಗದ ದ್ವೀಪ ಸಮೂಹ ಮತ್ತು ಪೂರ್ವ ಆಸ್ಟ್ರೇಲಿಯಾ ಭಾಗದಲ್ಲಿ ಸಂಪೂರ್ಣವಾಗಿ ಗೋಚರಿಸಲಿದೆ. ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ. ಚಂದ್ರಗ್ರಹಣದ ನಂತರ 2 ದಿನದಲ್ಲಿ ರಾಜೀನಾಮೆ ನೀಡುವವರು ಇವರೇ ಅಂತ ಹೇಳಿದ್ದಾರೆ. ಇನ್ನು ಪಿತೃಪಕ್ಷ ಆರಂಭ ಆಗೋ ಮುನ್ನಾ ದಿನ ಚಂದ್ರಗ್ರಹಣದ ಎಫೆಕ್ಟ್ ಜೋರಾಗೇ ಇದೆ ಅಂತ ಖ್ಯಾತ ವಾಣಿಜ್ಯೋದ್ಯಮಿ ಹರ್ಷ ಗೋಯಂಕ ಟ್ವೀಟ್ ಮಾಡಿದ್ದಾರೆ. ಗ್ರಹಣದ ಎಫೆಕ್ಟ್ನಿಂದಾಗಿ 4 ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಸೂರ್ಯಗ್ರಹಣದ ಎಫೆಕ್ಟ್ ಇನ್ನಷ್ಟು ಜೋರಾಗಿ ಇರಲಿದೆ ಅಂತ ಹೇಳಿದ್ದಾರೆ. 2022ರ ಬಳಿಕ ದೀರ್ಘಕಾಲದವರೆಗೆ ಗ್ರಹಣಕ್ಕೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಸಾಕ್ಷಿಯಾದವು. ರಕ್ತ ವರ್ಣದಲ್ಲಿ ಗ್ರಹಣ ಸಂಭವಿಸಿದ್ರಿಂದ ಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ ಎಂಬುದನ್ನು ಎಲ್ಲರ ಆತಂಕಕ್ಕೂ ಕಾರಣವಾಗಿತ್ತು. ಉದ್ಯಮಿ ಗೋಯಾಂಕ ಕೂಡ ಇದರ ಎಫೆಕ್ಟ್ ಜೋರಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ವಿಜ್ಞಾನಿಗಳ ಪಾಲಿಗೆ ಗ್ರಹಣ ಎನ್ನುವುದು ಖಗೋಳ ವಿಸ್ಮಯವಾದರೆ, ಭಾದ್ರಪದ ಪೌರ್ಣಿಮೆಯ ದಿನದಂದು ಸಂಭವಿಸಿದ ಗ್ರಹಣ ಆಸಕ್ತಿಕರ ಮತ್ತು ಶುಭ ಅಶುಭಗಳ ಲೆಕ್ಕಾಚಾರವಾಗಿದೆ. ಇದೇ ದಾಟಿಯಲ್ಲಿ ಹರ್ಷ ಗೋಯಂಕ ಟ್ವೀಟ್ ಮಾಡಿ ಗ್ರಹಣದ ಹಿಂದೆ ತಮ್ಮ ಮುಂದೆ ನಡೆಯುವ ಎಫೆಕ್ಟ್ನಿಂದಾಗಿ ಜಾಗತಿಕ 4 ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ನೀಡಬೇಕಾಯಿತು ಅಂತ ಹೇಳಿದ್ದಾರೆ. ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ, ಗ್ರಹಣ ಸಂಭವಿಸಿದ 2 ದಿನಗಳಲ್ಲಿ 4 ಜನ ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲರ ಕಣ್ಣು ಸೂರ್ಯಗ್ರಹಣದ ಮೇಲಿದೆ. ಕೇಸರಿ ಬಣ್ಣದ ದೊಡ್ಡ ಲೀಡರ್ ಮುಂದಿನ ಸರದಿ ಇರಬಹುದು ಅಂತ ಹರ್ಷ ಗೋಯಂಕ ಟ್ವೀಟ್ ಮಾಡಿದ್ದಾರೆ. ಇದೇ ಬರುವ ಸೆಪ್ಟೆಂಬರ್ 21ರಂದು ಭಾಗಶಃ ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ನ್ಯೂಜಿಲೆಂಡ್, ಅಂಟಾರ್ಟಿಕಾ, ಪೆಸಿಫಿಕ್, ದಕ್ಷಿಣ ಭಾಗದ ದ್ವೀಪ ಸಮೂಹ ಮತ್ತು ಪೂರ್ವ ಆಸ್ಟ್ರೇಲಿಯಾ ಭಾಗದಲ್ಲಿ ಸಂಪೂರ್ಣವಾಗಿ ಗೋಚರಿಸಲಿದೆ. ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ. ಚಂದ್ರಗ್ರಹಣದ ನಂತರ 2 ದಿನದಲ್ಲಿ ರಾಜೀನಾಮೆ ನೀಡುವವರು ಇವರೇ ಅಂತ ಹೇಳಿದ್ದಾರೆ.